ಯಾರು ಮಾಡಲಿ ನಮಗೆ ಅದು ಈಗ ನಾನು ಮೊದಲಿಂದ ಯಾವುದಾದ್ರು ಚುನಾವಣೆಯಲ್ಲಿ ಎದುರುಗಡೆ ಬರ್ತಕ್ಕಂಥವ್ರೆ ಇವ್ರು ಬೇಡ ಅವ್ರು ಬೇಡ ಅವ್ರು ಯಾಕೆ ಇವ್ರು ಯಾಕೆ ಅಂತ ಅದು ಅವ್ರ ಪಕ್ಷದ ನಿರ್ಧಾರ ಅವ್ರಿಗೆ ಬಿಟ್ಟು ವಿಚಾರ. ಅವರಾರು ನಿಂತ್ಕೊಳ್ಳಿ, ಇನ್ನೊಬ್ಬರನ್ನಾರು ನಿಲ್ಲಿಸ್ಲಿ, ಸ್ಥಳೀಯವಾದಾರು ನಿಲ್ಲಿಸ್ಲಿ, ಅಥವಾ ಇನ್ಯಾರು ಹೊಸಬರಾರು ಕರ್ಕೊಂಬರಲಿ. ಈಗ ಅವರಿಗೆ ಸ್ಥಳೀಯವಾದಂಥ ಅಭ್ಯರ್ಥಿ ಇಲ್ಲ ಅಂದಾಗ ಅವರೋ ಇನ್ನೊಬ್ಬರನ್ನೋ ನಿಂತ್ಕೊಳ್ಳೇಬೇಕಾಗತ್ತೆ. ನಮಗೆ ಸ್ಥಳೀಯವಾದಂಥ ಅಭ್ಯರ್ಥಿ ಕಾಂಪಿಟೇಷನ್ ಇದೆ, ಒಂದು 10 ರಿಂದ 15 ಜನ ಕಾಂಪಿಟೇಷನ್ ಇದೆ. ನಮಗೆ ಮಂಡ್ಯ ಜಿಲ್ಲೆ ಬಿಟ್ಟು ಹೊರಗಡೆಯಿಂದ ಕರ್ಕೊಂಬರ್ತಕ್ಕಂಥ ಪರಿಸ್ಥಿತಿ ನಮಗಿಲ್ಲ. ಬಟ್ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಸಮಸ್ಯೆ ಇದ್ದು ಅವ್ರು ಕರ್ಕೊಂಬಂದರೆ ತಪ್ಪು ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಅವ್ರಿಗೆ ಬಿಟ್ಟು ವಿಚಾರ. ನಮ್ದು 15 ಜನ ಪಟ್ಟಿ ಕೊಡೋದ. ಹಾಂ, ಮಂಡ್ಯ ಜಿಲ್ಲೆಯವರೇ ನಿಂತ್ಕೊಳ್ತಿದೆ. ಪ್ರಬಲ ಅಂದ್ರೇನು ನೋಡ್ರಿ, ಜನ ಡೆಮೋಕ್ರಸಿನಲ್ಲಿ ಪ್ರಬಲ ಈ ದೇಶದ ಜಯಪ್ರಕಾಶ್ ನಾರಾಯಣರನ್ನು ಸೋಲ್ಸವ್ರೆ, ಇಂದಿರಾ ಗಾಂಧಿನೂ ಸೋತವ್ರೆ, ಪ್ರಧಾನಿಯಾಗಿದ್ದಂಥ ದೇವೇಗೌಡರು ಸೋತವ್ರೆ, ಆಮೇಲೆ ನಿಜಲಿಂಗಪ್ಪನವರು ಸೋತವ್ರೆ, ಜಯಂತ್ ಪಟೇಲು ಸೋತವ್ರೆ. ಪ್ರಬಲ ವೀಕು ಅಂತಿಲ್ಲ. ಡೆಮೋಕ್ರಸಿನಲ್ಲಿ ಯಾರು ಹೆಂಗೆ ಬೇಕಾದ್ರೂ ಜನ ತೀರ್ಮಾನದ ಅಂತಿಮ. ಅದರಿಂದ ನಾವು ಯಾರನ್ನು ಇವರು ಲಘುವಾಗಿ ನಾನು ಯಾವತ್ತಾರ ಹೇಳಿದ್ರೆ ಈ ಅಭ್ಯರ್ಥಿ ನಮಗೆ ಕಾಂಪಿಟೇಷನ್ ಇಲ್ಲ, ಇವರ ಅರ್ಥಿ ಲಘುವಾಗಿ ನೋಡಲ್ಲ. ಯಾರು ಮಾಡಲಿ ನಮಗೆ ಅದು ಈಗ ನಾನು ಮೊದಲಿಂದ ಯಾವುದಾದ್ರು ಚುನಾವಣೆಯಲ್ಲಿ ಎದುರುಗಡೆ ಬರ್ತಕ್ಕಂಥವ್ರೆ ಇವ್ರು ಬೇಡ ಅವ್ರು ಬೇಡ ಅವ್ರು ಯಾಕೆ ಇವ್ರು ಯಾಕೆ ಅಂತ ಅದು ಅವ್ರ ಪಕ್ಷದ ನಿರ್ಧಾರ ಅವ್ರಿಗೆ ಬಿಟ್ಟು ವಿಚಾರ. ಅವರಾರು ನಿಂತ್ಕೊಳ್ಳಿ, ಇನ್ನೊಬ್ಬರನ್ನಾರು ನಿಲ್ಲಿಸ್ಲಿ, ಸ್ಥಳೀಯವಾದಾರು ನಿಲ್ಲಿಸ್ಲಿ, ಅಥವಾ ಇನ್ಯಾರು ಹೊಸಬರಾರು ಕರ್ಕೊಂಬರಲಿ. ಈಗ ಅವರಿಗೆ ಸ್ಥಳೀಯವಾದಂಥ ಅಭ್ಯರ್ಥಿ ಇಲ್ಲ ಅಂದಾಗ ಅವರೋ ಇನ್ನೊಬ್ಬರನ್ನೋ ನಿಂತ್ಕೊಳ್ಳೇಬೇಕಾಗತ್ತೆ. ನಮಗೆ ಸ್ಥಳೀಯವಾದಂಥ ಅಭ್ಯರ್ಥಿ ಕಾಂಪಿಟೇಷನ್ ಇದೆ, ಒಂದು 10 ರಿಂದ 15 ಜನ ಕಾಂಪಿಟೇಷನ್ ಇದೆ. ನಮಗೆ ಮಂಡ್ಯ ಜಿಲ್ಲೆ ಬಿಟ್ಟು ಹೊರಗಡೆಯಿಂದ ಕರ್ಕೊಂಬರ್ತಕ್ಕಂಥ ಪರಿಸ್ಥಿತಿ ನಮಗಿಲ್ಲ. ಬಟ್ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಸಮಸ್ಯೆ ಇದ್ದು ಅವ್ರು ಕರ್ಕೊಂಬಂದರೆ ತಪ್ಪು ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಅವ್ರಿಗೆ ಬಿಟ್ಟು ವಿಚಾರ. ನಮ್ದು 15 ಜನ ಪಟ್ಟಿ ಕೊಡೋದ. ಹಾಂ, ಮಂಡ್ಯ ಜಿಲ್ಲೆಯವರೇ ನಿಂತ್ಕೊಳ್ತಿದೆ. ಪ್ರಬಲ ಅಂದ್ರೇನು ನೋಡ್ರಿ, ಜನ ಡೆಮೋಕ್ರಸಿನಲ್ಲಿ ಪ್ರಬಲ ಈ ದೇಶದ ಜಯಪ್ರಕಾಶ್ ನಾರಾಯಣರನ್ನು ಸೋಲ್ಸವ್ರೆ, ಇಂದಿರಾ ಗಾಂಧಿನೂ ಸೋತವ್ರೆ, ಪ್ರಧಾನಿಯಾಗಿದ್ದಂಥ ದೇವೇಗೌಡರು ಸೋತವ್ರೆ, ಆಮೇಲೆ ನಿಜಲಿಂಗಪ್ಪನವರು ಸೋತವ್ರೆ, ಜಯಂತ್ ಪಟೇಲು ಸೋತವ್ರೆ. ಪ್ರಬಲ ವೀಕು ಅಂತಿಲ್ಲ. ಡೆಮೋಕ್ರಸಿನಲ್ಲಿ ಯಾರು ಹೆಂಗೆ ಬೇಕಾದ್ರೂ ಜನ ತೀರ್ಮಾನದ ಅಂತಿಮ. ಅದರಿಂದ ನಾವು ಯಾರನ್ನು ಇವರು ಲಘುವಾಗಿ ನಾನು ಯಾವತ್ತಾರ ಹೇಳಿದ್ರೆ ಈ ಅಭ್ಯರ್ಥಿ ನಮಗೆ ಕಾಂಪಿಟೇಷನ್ ಇಲ್ಲ, ಇವರ ಅರ್ಥಿ ಲಘುವಾಗಿ ನೋಡಲ್ಲ.